Chinese one here. ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬೇರೆ. ಇವತ್ತು ಬುಧವಾರ ಬೆಳಿಗ್ಗೆ ಟೈಮ್ 8 ಗಂಟೆ ಆಗಕ್ಕೆ ಬಂದೈತೆ ನೋಡ್ರಿ. ನಾನು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ನಾಷ್ಟದ ತಯಾರಿ ಮಾಡಾಕಂತೀನಿ ನೋಡ್ರಿ. ಇವತ್ತು ನಾಷ್ಟದ ಕೆಲಸ ಏನು ಜಾಸ್ತಿ ಇದ್ದಿದ್ದಿಲ್ಲ, ಬರೀ ಅವಲಕ್ಕಿ ಅಷ್ಟೇ ಮಾಡೋದಿತ್ತ. ಹಾಗಾಗಿ ಲೇಟಾಗಿಯೇ ಜಳಕ ಮಾಡಿ ನಮಸ್ಕಾರ ಮಾಡ್ಕೊಂಡು ದೇವರಿಗೆ ಈಗಿದ್ರೆ ಅವಲಕ್ಕಿನ ತೊಯಿಸ್ಬಿಟ್ಟು ಒಗ್ಗರಣೆ ಹಾಕೋಣಂತ ಅವಲಕ್ಕಿನ ಹಸನು ಮಾಡಿಬಿಟ್ಟು ಅದನ್ನು ತೊಳೆದು ಇಟ್ಟಿದ್ದೀನಿ ರೀ. ಅವಲಕ್ಕಿ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಒಗ್ಗರಣೆ ಹಾಕಬೇಕು. ಈ ಕಡೆ ಹಂಗೆ ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ನು ರೆಡಿ ಮಾಡ್ಕೊಂಡು ಕುಡಿಯೋದ್ರೈತಂತ ಅದನ್ನು ಹೆರಚಿಬಿಟ್ಟು ಜ್ಯೂಸ್ ತೆಗೆದು ಉಪ್ಪು ಮತ್ತು ನೀರು ಹಾಕಿ ಕುಡಿಯಾಕಂತೀನಿ ನೋಡ್ರಿ. ಅಂದ್ರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಕುಡಿದ್ರೆ ನಡೀತೈತಿ. ನಾನು ಹಂಗೆ ರೀ ನೆನಪಾದಾಗ ಮತ್ತು ಮಾಡೋಕೆ ಇಷ್ಟ ಇದ್ದಾಗ ಮಾಡ್ಕೊಂಡು ಕುಡಿತಾ ಇರ್ತೀನಿ. ಅನಿಸ್ತಿಲ್ಲೋ ಬಿಟ್ಬಿಡ್ತೀನಿ. ಈಗಿದ್ರೆ ಅದನ್ನು ರೆಡಿ ಮಾಡಿಕೊಂಡು ಜಸ್ಟ್ ಒಂದು 2-3 ನಿಮಿಷ ಒಳಗಡೆ ರೆಡಿ ಆಗಿಬಿಡುತ್ತೆ. ಆದ್ರೂ ಅಷ್ಟು ಸಣ್ಣ ಕೆಲಸನೂ ಒಂದೊಂದ್ಸಲ ಅಂತ ಅನ್ನಿಸ್ತಾ ಇರ್ತೈತಿ. ಅಂದರೆ ಇದನ್ನ ಕೆಲಸನೂ ಮಾಡೋದು ಇಂಪಾರ್ಟೆಂಟ್ ಇರುತ್ತಲ್ಲ, ಹಾಗಾಗಿ ಬಿಟ್ಟಿರ್ತೀನಿ. ಈಗಿದ್ರೆ ಅದನ್ನು ಕುಡಿದ್ಬಿಟ್ಟು ಜ್ಯೂಸ ಈಗ ಅವಲಕ್ಕಿನೂ ಒಗ್ಗರಣೆ ಹಾಕಿ ರೆಡಿ ಮಾಡಿದೆ ನೋಡಿರಿ. ಅಂದರೆ ರೊಟ್ಟಿ ಇದ್ವಲ್ಲ, ಮತ್ತೀಗ ನಾಷ್ಟಕ್ಕೆ ರೆಡಿ ಮಾಡಿ ಕೊಡ್ರಾಯ್ತು. ಮಧ್ಯಾಹ್ನ ಅನ್ನ ಸಾಂಬಾರು ಅಷ್ಟು ಮಾಡಿಬಿಟ್ರೆ ಆಗುತ್ತೆ. ಈಗ ಚಪಾತಿ ಮಾಡಿಬಿಟ್ರೆ ಮತ್ತು ಮಧ್ಯಾಹ್ನ ಅವನೇ ಇರ್ತಾವಲ್ಲ, ಹಾಗಾಗಿ ಬರೀ ನಾಷ್ಟ ಕಟ್ ಮಾಡಿ ಕೊಟ್ರಾಯ್ತು. ಮಧ್ಯಾಹ್ನ ಅನ್ನ ಸಾಂಬಾರು ಅಷ್ಟು ಮಾಡೋಕ್ಕೆ ಬರುತ್ತಂತ ಈಗ ಬೆಳಗ್ಗೆ ನಾಷ್ಟ ಮಾಡಿಬಿಟ್ಟು ಅರ್ಬಿ ತೊಳೋದು ಇದು ಎಡಿಟಿಂಗ್ ಮಾಡಿ ಅಪ್ಲೋಡಿಂಗ್ ಮಾಡಿ ಸ್ವಲ್ಪ ಹೊತ್ತು ಕುಂತಿದ್ದಾರೆ. ಈಗಿದ್ರೆ ಟೈಮ್ 1:30 ಆಗಿ ಬಂದೈತಿ. ಅಡುಗೆ ಮಾಡೋಕ್ಕೆ ಮನಸ್ಸೇ ಇದ್ದಿತ್ತಿಲ್ಲ, ಬೇಸರ ಅಂತ ಅನ್ಸಾಕತ್ತಿತ್ತು. ಹಂಗಾಗಿ ಇವತ್ತು ಕುಕ್ಕರ್ ಒಳಗೆ ಸಾಂಬಾರು, ಪಲ್ಯ, ರಸಮ್ ಅದು ಒಂದು ರೀಲ್ ಒಳಗೆ ನೋಡಿದ್ದು. ಅದೇ ಥರ ನಾನು ಈಗ ರೆಡಿ ಮಾಡಾಕಂತೀನಿ ನೋಡಿರಿ. ಜಸ್ಟ್ ಒಂದು 5-10 ನಿಮಿಷ ಒಳಗಡೆ ರೆಡಿ ಮಾಡ್ಕೊಂಬಿಡ್ಬೋದು. ಈಗಿದ್ರೆ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಕುಟ್ಟಿದ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿದ್ದು ಉಳ್ಳಾಗಡ್ಡಿ ಮತ್ತು ಒಂದು ಬಟಾಟಿ ಮತ್ತು ಟೊಮೊಟೊ ಹಾಕಿದ್ದೀನಿ ರೀ. ಬೇರೆ ತರಕಾರಿನೂ ಹಾಕ್ಬೋದು, ನಮ್ಮ ಮನೆಯೊಳಗೆ ಏನಿರುತ್ತಲ್ಲ ಅಷ್ಟೇ ತರಕಾರಿ ನಾನು ಹಾಕಿದ್ದು. ಕ್ಯಾರೆಟ್, ಬೀನ್ಸ್ನೂ ಹಾಕ್ಬೋದು, ಇಲ್ಲ ಸೋರೆಕಾಯಿನೂ ಹಾಕ್ಬೋದು ರೀ, ಅದು ಟೇಸ್ಟ್ ಆಗುತ್ತೆ. ಮನೆಯೊಳಗೆ ಏನಿತ್ತಲ್ಲ ಅದನ್ನ ಬಟಾಟಿ, ಟೊಮೊಟೊ, ಉಳ್ಳಾಗಡ್ಡಿ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗ ಉಪ್ಪು ಹಾಕಿ ಹುರ್ಕೊಂಬಿಟ್ಟು 1 ನಿಮಿಷ ರೀ. ಅಂದರೆ ಜಾಸ್ತಿ ಏನು ಹುರಿದ್ಬೇಕಾಗಿಲ್ಲ, ಸ್ವಲ್ಪ 1 ನಿಮಿಷ ಹುರ್ಕೊಂಬಿಟ್ಟು ಆಮೇಲೆ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಖಾರದ ಪುಡಿ ಮತ್ತು ಅರಿಶಿನ ಪುಡಿ, ರುಚಿ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ನಾನು ಇಲ್ಲಿ ಚೆನ್ನಾಗಿ ಬ್ಯಾಳಿ ಅಂತೀವ್ರಿ. ಅಂದರೆ ಕೆಂಪು ಬ್ಯಾಳಿ ಬರ್ತಾವಲ್ಲ, ಅಂದ್ರೆ ಮೊಸರು ದಾಲ್ ಅಂತಾರೋ, ಅದನ್ನ ಒಂದು ಬಟ್ಲಷ್ಟು ತೊಳೆದು ಇಟ್ಟಿದ್ದೆ ರೀ. ಹೆಸರು ಬ್ಯಾಳಿ ಅಥವಾ ತೊಗರಿ ಬ್ಯಾಳಿ ಯಾವುದಾದ್ರೂ ಬ್ಯಾಳಿನ ಬಳಸ್ಬೋದು. ನಾನಿಲ್ಲಿ ಇವತ್ತು ಮೊಸರು ದಾಲನ್ನು ಬಳಸ್ಬಿಟ್ಟು ಸಾಂಬಾರು ರೆಡಿ ಮಾಡ್ಕೊಳಕತ್ತಿದ್ದು. ಅಂದರೆ ಇದು ಪಲ್ಯಕ್ಕೂ ಆಗುತ್ತೆ, ರೊಟ್ಟಿಗೂ ಆಗುತ್ತೆ. 1 ಪಾಟ್ ರೆಸಿಪಿ ರೀ ಇದು. ಪಟ್ಟಂತ ರೆಡಿ ಮಾಡಿ ಇಟ್ಬಿಟ್ರಾಯ್ತು. ಒಂದು 3-4 ವಿಷಲ್ ಕೂಗಿಸ್ಬಿಟ್ರಾಯ್ತು, ರೆಡಿ ಆಗುತ್ತೆ. ಇದಕ್ಕೆ ಹುಣಸೆಹಣ್ಣು ಮತ್ತು ಬೆಲ್ಲ ಮತ್ತು ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿಬಿಟ್ಟು 3-4 ವಿಷಲ್ ಕೂಗಿಸಿದ್ರಾಯ್ತು, ಅದು ಸಾಂಬಾರು ರೆಡಿ ಆಗುತ್ತೆ ನೋಡಿರಿ. ಈ ಕಡೆ ಅನ್ನ ಸಾಂಬಾರು ಸಂಗತಿ ಸ್ವಲ್ಪ ಹಪ್ಪಳನೂ ಫ್ರೈ ಅಂತ ಹಪ್ಪಳನೂ ತೊಗೊಂಡ್ಬಿಟ್ಟು ಫ್ರೈ ಮಾಡೋಕೆ ನೋಡ್ರಿ. ನಾನು ಸ್ವಲ್ಪ ಅದಾವನು ಮಾಡಬೇಕಾಗೈತಿ. ಮಾಡೋಕೆ ಯಾರಿಗೆ ಮನ್ಸು ಬರೋಂಗಿಲ್ಲ ರೀ, ಆದರೆ ತಿನ್ನೋಕೆ ಮಾತ್ರ ಎಲ್ಲರಿಗೂ ಮನ್ಸು ಬರುತ್ತೆ. ಒಬ್ಬರೇ ಮಾಡಿಬಿಟ್ರೆ ಬೇಸರ ಅಂತ ಅನ್ಸುತ್ತೆ. 1-2-3 ಮಂದಿ ಆದ್ರೂ ಹಪ್ಪಳ ಮಾಡೋಕೆ ಇರಬೇಕು, ಅವಾಗನ ಸ್ವಲ್ಪ ಪಟ್ಪಟ್ಟಂತೆ ಆಗ್ತಾವೆ. ಒಬ್ಬರಿಗೆ ಮಾಡೋದಂದ್ರೆ ಜಾಸ್ತಿ ಟೈಮ್ ಹಿಡಿತು ಮತ್ತು ಬೇಸರನೂ ಆಗುತ್ತೆ ರೀ. ಮಾಡಬೇಕಾಗೈತಿ ನೋಡಂದ್ರೆ ಇನ್ನು ಬ್ಯಾಸ್ಗೆ ಬರಾಟಿಗೆ ಸ್ಟಾರ್ಟ್ ಮಾಡಬೇಕು. ಅಂದರೆ ಬ್ಯಾಸ್ಗೆ ಬಂದ ಕೂಡಲೇ ಈಗ ಹಪ್ಪಳನೂ ಫ್ರೈ ಮಾಡಿ ಇಟ್ಟಿದ್ದೀನಿ ರೀ. ಮತ್ತು ಸಾಂಬಾರು ಏನು ಕುದಿಯೋಕೆ ಇಟ್ಟಿದ್ದಿಲ್ಲ, ಈ ರೀತಿ ರೆಡಿ ಆಗೈತೆ ನೋಡಿರಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಬೇರೆ ಬೊಗೋಣಿಗೆ ಎತ್ತಿಟ್ಟು ಕುಕ್ಕರ್ ಒಳಗೆ ಅನ್ನಕ್ಕೂ ಇಟ್ಟರಾಯ್ತು. ಒಂದು 5 ನಿಮಿಷ ಒಳಗಡೆ ಅನ್ನನೂ ರೆಡಿ ಆಗುತ್ತಂತೆ. ಅಕ್ಕಿನೂ ಆಲ್ರೆಡಿ ನಾನು ಕ್ಲೀನ್ ಮಾಡಿಕೊಂಡು ತೊಳೆದು ಇಟ್ಟಿದ್ದೆ ರೀ. ಒಂದು 10 ನಿಮಿಷ ಅದನ್ನು ನೆನೆದಿದ್ದ. ಈಗ ಕುಕ್ಕರ್ಗೆ ಅಕ್ಕಿ, ಉಪ್ಪು ಎಷ್ಟು ಬೇಕಲ್ಲ ಅಷ್ಟು ನೀರು ಹಾಕಿ ವಿಷಲ್ ರೆಡಿ ಮಾಡೋಕೆ ಇಟ್ಟರಾಯ್ತು. ಅಂದರೆ ಕುದಿಸಾಕೆ ಇಟ್ಟರಾಯ್ತಂತೆ. ಅನ್ನನೂ ಕುದಿಸಾಕೆ ಇಟ್ಟಿದ್ದೆ ರೀ. ಅನ್ನದ ವಿಷಲ್ನೂ ಆಯಿತು. ಇನ್ನು ಊಟ ಸ್ಟಾರ್ಟ್ ಆಗೈತೆ ನೋಡಿರಿ. ಅದನ್ನ ವಿಷಲ್ ಆದ ಕೂಡಲೇ ನಾವು ಊಟ ಸ್ಟಾರ್ಟ್ ಮಾಡಿಬಿಟ್ರಾಯ್ತು. ಅದನ್ನು ವಿಷಲ್ ಬಿಟ್ಟಿರ್ತೈತಿ ರೊಟ್ಟಿ ಊಟ ಮಾಡೋಟ್ಟಿಗೆ. ಆಮೇಲೆ ಅನ್ನ ಉಣ್ಣಾಕೆ ಬರುತ್ತಂತ ಹೇಳಿ ಪ್ಲೇಟ್ ಹಚ್ಕೊಳಕಂತೀನಿ ನೋಡಿರಿ. ನಮ್ಮ ಮನೆಯವ್ರು ಆಲ್ರೆಡಿ ಪ್ಲೇಟ್ ಹಚ್ಕೊಂಡು ಹೋದರು. ನಾನು ಈಗ ಊಟ ಮಾಡೋಣಂತ. ಅಂದರೆ ಟೈಮ್ 2:30 ಆಗಿ ಹೋಗಿತ್ತು ರೀ. ಹೊರಗೆ ಹಶು ಆಗಿತ್ತು.
ಹಾಗಾಗಿ ಈಗ ನಾನು ಪ್ಲೇಟ್ ಹಚ್ಕೊಂಡು ಉಪ್ಪಿನಕಾಯಿ ಮತ್ತು ಮಾಡಿದ್ದ ಸಾಂಬಾರು ಪಲ್ಯ ಯಾವುದಾದ್ರೂ ಅನ್ಬೋದು, ಯಾವುದು ಬರುತ್ತೆ ನೋಡಿರಿ. ಸಿಂಪಲ್ಲಾಗಿರುತ್ತೆ, ಟೇಸ್ಟ್ನು ಸಖತ್ತಾಗಿರುತ್ತೆ. ರೊಟ್ಟಿ ಸಂಗಟ ಅಂತೂ ಅನ್ನ ಸಂಗಟ ಊಟ ಮಾಡಿ ಕುಂತಿದ್ದೆ ರೀ. ಸುಮ್ಮನೆ ಹೊರಗಡೆ ಗುಬ್ಬಚ್ಚಿಗೆ ಅಕ್ಕಿ ಹಾಕಿಬಿಟ್ಟು ನೋಡ್ಕೊತ, ಗುಬ್ಬಚ್ಚಿ ನೋಡ್ರಿ ಯಾವ ರೀತಿ ತಾಯಿ ಗುಬ್ಬಚ್ಚಿ ಮರಿ ಗುಬ್ಬಚ್ಚಿಗೆ ಎಷ್ಟು ಮಸ್ತಾಗಿ ಕಾಳು ತಿನ್ಸಾಕದಿತ್ತು. ಈ ರೀತಿ ನೋಡೋಕೆ ಖುಷಿ ಆಗುತ್ತಲ್ರಿ, ಅದನ್ನೇ ನೋಡ್ಕೊತ ಸುಮ್ಮನೆ ಕುಂತಿದ್ದೆ. ಅಂತನೂ ಇದ್ರೊಳಗೆ ಫೋನ್ ಹಚ್ಚಿದ್ಲು ಅವ್ರ ಅಣ್ಣಾಗ ಕರ್ಯಾಕೆ ಬಾ ಅಂತ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ದಿಲ್ಲ, ಅವ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು ಅಂತೇಳಿ ಈಗಿದ್ರೆ ಮನೆ ಹೋಗಿ ಕರ್ಕೊಂಡು ಬಂದ ನೋಡ್ರಿ. ಆಕೆಗೆ ಸ್ವಲ್ಪ ಗೋಣ್ ನರ ಹಿಡ್ದೈತಂತ, ಅದಕ್ಕೆ ನಡ್ಕೋತ ಬರೋಕೆ ಆಗಂಗಿಲ್ಲ, ಕರ್ಯಾಕೆ ಯಾರು ಇದ್ರೆ ಬರೆ ಅಂತೇಳಿ ಹಚ್ಚಿದ್ಲು. ಮನೆ ಹೋಗಿ ಕರ್ಕೊಂಡು ಬಂದ ನೋಡ್ರಿ. ಬರೋಟಿಗೆ ನಾಯಿ ಎಲ್ಲ ಈ ಥರ ಮನೆಗೆ ಬೆನ್ನೆ ಹತ್ತಿ ಬಿಟ್ಟಿರ್ತಾವೆ. ನಾನು ಬೈತಾ ಇರ್ತೀನಿ, ಸ್ವಲ್ಪ ಹೊಡಿತು ಬಾರಪ್ಪ ತದು ನೋಡಿ ಈ ಥರ ಆಗೈತಿ, ಟೆನ್ಷನ್ ಆಗುತ್ತೆ ಅಂತ ಹೇಳಿದ್ರೂ ಕೇಳಂಗೆ ಇಲ್ರಿ. ಅವು ಅಂತೂ ಫುಲ್ಲ ಏನು ಮನೆ ಬಂದ ಕೂಲಿ ಅಷ್ಟು ಕುಣ್ದಾಡ್ಬಿಡ್ತಾವೆ. ಈಗಿದ್ರೆ ನಾನು ಮುಖ ತಗೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಒಂದು ಸ್ವಲ್ಪ ಲೆಮನ್ ಟೀ ಮಾಡ್ಕೊಂಡು ಕುಡಿಯಾಕಂತಿದ್ದು ನೋಡ್ರಿ. ಆರಾಮ್ಸ್ರಿ ಕುಂತ್ಬಿಟ್ಟು ಇದರ ಲೆಮನ್ ಟೀ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಅಡ್ಡಾಡಿ ಇನ್ನು ಸಂಜೆಗೆ ಏನೈತಲ್ರಿ, ಇವತ್ತು ಮೋಮೋಸ್ ಮಾಡ್ಬೇಕಂತೇಳಿ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ನಿನ್ನೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಅಲ್ರಿ, ನಿನ್ನೆ ಮಾಡೋಕ್ಕಾಗಿದ್ದಿಲ್ಲ. ಇವತ್ತು ಫೈನಲಿ ಮಾಡೋಣಂತ ರೆಡಿ ಮಾಡ್ಕೊಳಕತ್ತಿದ್ದು. ಇದು ಹೆಲ್ದಿ ಮೋಮೋಸ್ ರೀ, ಡೈಲಿ ಕೊಟ್ರೂ ತಿನ್ಬೋದು, ಅಷ್ಟು ಸಖತ್ತಾಗಿರುತ್ತೆ, ಟೇಸ್ಟ್ನೂ ಇರುತ್ತೆ, ಮತ್ತು ಬೇಸರ ಅಂತ ಅನ್ಸಂಗಿಲ್ಲ. ಮತ್ತು ಯಾವುದೇ ಡೀಪ್ ಫ್ರೈ ಮಾಡ್ದೇನೆ ಮತ್ತು ಎಣ್ಣೆ ಜಾಸ್ತಿ ಬಳಸ್ತೇನೆ ಮತ್ತು ಮೈದಾ ಬಳಸ್ತೇನೆ ಮಾಡ್ಬೋದು. ಟೇಸ್ಟ್ ಅಂದ್ರೂ ಸಖತ್ತಾಗಿರುತ್ತೆ ರೀ. ನೀವು ಒಂದು ಸಲ ಮಾಡಿಬಿಟ್ರೆ ಮತ್ತು ಪದೇ ಮಾಡ್ಕೊಂಡು ತಿಂತೀರಿ, ಅಷ್ಟು ಮಸ್ತ್ ಆಗುತ್ತೆ. ಆದ್ರೆ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಕಷ್ಟ ಅನ್ನೋಕ್ಕಿಂತ ಸ್ವಲ್ಪ ಟೈಮ್ ಹಿಡಿಯುತ್ತೆ ರೀ. ಈಗಿದ್ರೆ ನಾನು ಒಂದು ದೊಡ್ಡ ಬಟ್ಲಷ್ಟು ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ಹಾಕಿ, ಅಂದರೆ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಗಟ್ಟಿಗೆ ಕಲಸಿಡ್ಬೇಕು ರೀ. ನಾವು ಪುರಿ ಹಿಟ್ಟು ಹೆಂಗೆ ಕಲಿಸ್ತೀವಲ್ಲ ಅದೇ ಅದಕ್ಕನ್ನು ಕಲಸಿಡ್ಬೇಕಾಗುತ್ತೆ. ನೀವು ಬೇಕಂದ್ರೆ ಮೈದಾನೂ ಬಳಸ್ಬೋದು. ನನ್ನ ನೋಡೋದಾದರೆ ಗೋಧಿ ಹಿಟ್ಟನ್ನು ಬಳಸೋದು ಬೆಸ್ಟ್ ಅಂತ ಅನ್ಸುತ್ತೆ ಮೈದಾ ಹಿಟ್ಟಿನಕ್ಕಿಂತ ರೀ. ನನಗೆ ಗೋಧಿ ಹಿಟ್ಟಿಂದ ಇಷ್ಟ ಆಗುತ್ತೆ, ಹಾಗಾಗಿ ನಾ ಗೋಧಿ ಹಿಟ್ಟನ್ನು ಬಳಸ್ಬಿಟ್ಟು ಮಾಡಾಕತ್ತಿದ್ದು. ಸಖತ್ತಾಗಿರುತ್ತೆ ರೀ ಮೈದಾ ಹಿಟ್ಟಿನಕ್ಕಿಂತ. ಈಗಿದ್ರೆ ಅದನ್ನ ಚಲೋತ್ನೇ ಗಟ್ಟಿಯಾಗಿ ಕಲಿಸ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿ ಇಡ್ತೀನಿ ರೀ. ಈ ಕಡೆ ನಾನು ಅದಕ್ಕೆ ಬೇಕಾಗಿದ್ದ ಚಟ್ನಿ ಮತ್ತು ಸ್ಟಫಿಂಗ್ ಎಲ್ಲ ರೆಡಿ ಮಾಡ್ಕೊತೀನಿ. ಈಗ ಮೋಮೋಸ್ ಸಂಗಟ ಚಟ್ನಿ ಇದ್ರೇ ಬೆಸ್ಟ್ ಆಗುತ್ತಲ್ರಿ, ಹಾಗಾಗಿ ಆ ಚಟ್ನಿ ಮಾಡೋಕೆ ರೆಡಿ ಮಾಡ್ಕೊಳಕಂತೀನಿ. ಒಂದು ಸಣ್ಣ ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಒಂದು 3 ಇಂದ 4 ಟೊಮೊಟೊ, ಅಂದರೆ ನಾವು ಚಟ್ನಿ ಎಷ್ಟು ಬೇಕಲ್ಲ ಅಷ್ಟೇ ಟೊಮೊಟೊನ ತೊಗೋಬೇಕಾಗುತ್ತೆ. ಒಂದು 3 ಟೊಮೊಟೊ ಹಾಕಿದ್ದೀನಿ ಮತ್ತು ಒಂದು 4-5 ಮೆಣಸಿನ್ಕಾಯಿ ಹಾಕಿದ್ದೀನಿ ರೀ. ಮತ್ತು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧದಷ್ಟು ಉಳ್ಳಾಗಡ್ಡಿ ಹಾಕಿದ್ದೀನಿ ರೀ. ಅಂದರೆ ಸಣ್ಣ ಉಳ್ಳಾಗಡ್ಡಿ ಒಳಗೆ ಅರ್ಧದಷ್ಟು ಉಳ್ಳಾಗಡ್ಡಿ ಹಾಕಿಬಿಟ್ಟು ಒಂದು 4 ರಿಂದ 5 ನಿಮಿಷ ಅದು ಕುದಿಸ್ಕೋಬೇಕಾಗುತ್ತೆ ರೀ. ಆ ಕಡೆ ಅದು ಫಸ್ಟಿಗೆ ಕುದಿಸಾಕಿಟ್ಬಿಟ್ಟು, ಇದೇ ಒಂದು ದೊಡ್ಡ ಕೆಲಸ ನೋಡಿರಿ. ಮೋಮೋಸ್ ಮಾಡೋಕ್ಕಿಂತ ಇದನ್ನೆಲ್ಲ ತರಕಾರಿ ಏನೈತಲ್ಲ ಸಣ್ಣಗೆ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋದೆ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ. ಇವತ್ತು ನಾನು ಬರೀ ಕ್ಯಾಬೇಜ್, ಕ್ಯಾಪ್ಸಿಕಮ್, ಉಳ್ಳಾಗಡ್ಡಿ ಅಷ್ಟೇ ಬಳಸ್ಬಿಟ್ಟು ಮಾಡಾಕತ್ತಿದ್ದು. ಆ್ಯಕ್ಚುಲಿ ಇದಕ್ಕೆ ಕ್ಯಾರೆಟು ಮತ್ತು ಪನ್ನೀರ್ ಹಾಕಿಬಿಟ್ರೆ ಇನ್ನೂ ಹೆಲ್ದಿನೂ ಇರುತ್ತೆ ಮತ್ತು ಟೇಸ್ಟ್ನೂ ಇರುತ್ತೆ ರೀ. ಅಂದರೆ ಇದಕ್ಕಿಲ್ಲಾದರೂ ಈ ರೀತಿಯೂ ಮಾಡ್ಕೋಬೋದು. ಇದು ಬಿಟ್ಟರೆ ಪನ್ನೀರ್ ಮತ್ತು ಕ್ಯಾರೆಟ್ ಹಾಕಿದ್ರೆ ಇನ್ನೂ ಬೆಸ್ಟ್ ಆಗುತ್ತೆ. ಮತ್ತು ಸೋಯಾ ಚಂಕ್ಸ್ನೂ ಹಾಕಿಬಿಟ್ಟು ಮಾಡ್ಬೋದು ರೀ. ಅಂದರೆ ನಮ್ಮ ಮನೆಯೊಳಗೆ ಯಾವ್ದು ಇರುತ್ತೆ, ನಮಗೆ ಯಾವ್ದು ಇಷ್ಟ ಇರುತ್ತಲ್ಲ ಅದನ್ನ ಬಳಸ್ಬಿಟ್ಟು ಮಾಡ್ಬೋದು. ನಾನು ಇವತ್ತು ಕ್ಯಾಬೇಜ್, ಕ್ಯಾಪ್ಸಿಕಮ್ ಮತ್ತು ಉಳ್ಳಾಗಡ್ಡಿ ಅಷ್ಟು ಹಾಕಿಬಿಟ್ಟು ರೆಡಿ ಮಾಡ್ಕೊಳಕತ್ತಿದ್ದು. ಈಗಿದ್ರೆ ನಾನು ಕ್ಯಾಪ್ಸಿಕಮ್, ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ ರೀ. ಇದೇ ಒಂದು ದೊಡ್ಡ ಕೆಲಸ ರೀ. ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್ ಎಲ್ಲನೂ ಸಣ್ಣಗೆ ಕಟ್ ಮಾಡ್ಕೋಬೇಕು ಆದಷ್ಟು ರೀ. ಅಂದರೆ ದಪ್ಪ ಕಟ್ ಮಾಡಿಬಿಟ್ರೆ ಅಷ್ಟು ಸರಿ ಅನ್ಸಂಗಿಲ್ಲ. ಹಾಗಾಗಿ ಶುಂಠಿ, ಬೆಳ್ಳುಳ್ಳಿ ಮಾತ್ರ ಎಲ್ಲಕ್ಕಿಂತ ಸ್ವಲ್ಪ ಸಣ್ಣದಾಗಿಯೇ ಕಟ್ ಮಾಡ್ಕೋಬೇಕು. ಈಗ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನೂ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಇನ್ನು ಕ್ಯಾಬೇಜ್ ಕಟ್ ಮಾಡೋದೊಂದು ಕೆಲಸ ನೋಡಿರಿ. ಚಾಪರ್ ಇಟ್ಬಿಟ್ರೆ ಚಾಪರ್ ಒಳಗೆ ಹಾಕಿಬಿಟ್ಟು ಚಾಪ್ ಮಾಡ್ಕೋಬೋದು. ಒಟ್ಟಿಗೆ ಒಂದು ಸಲಕ್ಕನ ಕ್ಯಾಬೇಜ್, ಕ್ಯಾಪ್ಸಿಕಮ್, ಉಳ್ಳಾಗಡ್ಡಿ, ಕ್ಯಾರೆಟ್ ಎಲ್ಲ ಹಾಕಿಬಿಟ್ಟು ಚಾಪ್ ಮಾಡ್ಕೋಬೇಕು. ಮತ್ತು ಬೆಳ್ಳುಳ್ಳಿ, ಶುಂಠಿಂದಲೇ ಸಪ್ರೇಟಾಗಿ ಚಾಪ್ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೋಬೋದು. ಈಗಿದ್ರೆ ನಾನು ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಇನ್ನು ಸ್ಟಫಿಂಗ್ ರೆಡಿ ಮಾಡ್ಕೋಬೇಕು. ಇದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಫಸ್ಟಿಗೆ ಹಾಕಬೇಕಾಗುತ್ತೆ. ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಸ್ವಲ್ಪ ಹುರಿದ್ಮೇಲೆ ಆಮೇಲೆ ಓದಿದ ತರಕಾರಿ ಹಾಕಕ್ಕೆ ಬರುತ್ತೆ. ಈಗ ಶುಂಠಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಹುರ್ಕೊತಿದ್ರಿ. ಯಾಕಂದರೆ ಅದು ಉಪ್ಪು ಹಾಕಿ ಹುರಿದ್ಬಿಟ್ರೆ ಅಂತಲ್ಲ ಟೇಸ್ಟ್ ಅನಿಸುತ್ತೆ ಮತ್ತು ಖಾರ ಅಂತ ಅನ್ಸಂಗಿಲ್ಲ ರೀ. ಅದಕ್ಕಾಗಿ ಒಂಚೂರು ಫಸ್ಟಿಗೆ ಉಪ್ಪು ಹಾಕಿಬಿಟ್ಟು ಆ ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೊಂಬಿಟ್ಟು ಆಮೇಲೆ
ಇದು ಕ್ಯಾಪ್ಸಿಕಮ್, ಉಳ್ಳಾಗಡ್ಡಿ ಮತ್ತು ಕ್ಯಾಬೇಜ್ ಏನು ತರಕಾರಿ ತೊಗೊತೀವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಮತ್ತು ಹುರ್ಕೋಬೇಕಾಗುತ್ತೆ. ಇದಕ್ಕೇನು ಹಿಂಡಿಬಿಟ್ಟು ನೀರೆಲ್ಲ ತೆಗಿಯೋ ಅವಶ್ಯಕತೆ ಇಲ್ಲ ರೀ. ಅಂದರೆ ಕೆಲವೊಬ್ರು ಚಾಪರ್ ಒಳಗೆ ಹಾಕಿಬಿಟ್ಟು ಜಾಸ್ತಿ ಚಾಪ್ ಮಾಡಿದಾಗ ಅದು ನೀರು ಥರ ಆಗುತ್ತೆ. ಆವಾಗೇನೈತಲ್ಲ ಬೇಕಾದರೆ ಸ್ವಲ್ಪ ಹಿಂಡಿಬಿಟ್ಟು ರೆಡಿ ಮಾಡ್ಕೋಬೋದು. ಈಗ ನಾನು ಅದನ್ನೆಲ್ಲ ಕಟ್ ಮಾಡಿದ್ದು ಕ್ಯಾಬೇಜ್ ಮತ್ತು ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಒಂದು 2-3 ನಿಮಿಷ. ಈ ಕಡೆ ಏನು ಮಾಡಾಕಂತೀನಿ ಅಂದ್ರೆ 1 ಚಮಚದಷ್ಟು ಕಾರ್ನ್ಫ್ಲವರನ್ನು ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿಡಾಕಂತೀನಿ ರೀ. ಕಾರ್ನ್ಫ್ಲವರ್ ಇದ್ದಿತ್ತಿಲ್ಲ ಅಂದರೆ ನಾವು ಜೋಳದ ಹಿಟ್ಟನ್ನಾದರೂ ಯೂಸ್ ಮಾಡ್ಬೋದು. ಇದನ್ನೇನೈತಲ್ರಿ ಇದು ಸ್ಟಫಿಂಗ್ ಮಿಕ್ಸ್ ಮಾಡಿಬಿಟ್ರೆ ಏನೈತಲ್ಲ ನಾವು ಅದು ಮೋಮೋಸ್ ಫಿಲ್ಲಿಂಗ್ ಮಾಡೋ ಮುಂದಾಗ ಚೆಲ್ಲಂಗಿಲ್ಲ ರೀ, ಅದಕ್ಕಾಗಿ ಈ ರೀತಿ ಮಾಡೋದು. ಈಗ ಕ್ಯಾಬೇಜ ಒಂದು 2-3 ನಿಮಿಷ ಚಲೋತ್ನಾಗ ಹುರ್ಕೊಂಡು ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ರೀ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಕಾರ್ನ್ಫ್ಲವರ್ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ರಿ, ನೀರು ಹಾಕಿ ಅದನ್ನ ಹಾಕಿಬಿಟ್ಟು ಮತ್ತು 1 ನಿಮಿಷ ಅಷ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಹೈ ಫ್ಲೇಮ್ ಇಟ್ಬಿಟ್ಟು. ಅಂದರೆ ಈ ರೀತಿ ಮಾಡೋದ್ರಿಂದ ಬೆಸ್ಟ್ ಅನಿಸುತ್ತೆ. ಹಂಗೆ ಬಿಟ್ಟರೆ ಏನೈತಿಲ್ಲ ಅದು ನಾವು ಫಿಲ್ ಮಾಡೋ ಮುಂದಾಗ ಅದು ಕ್ಯಾಬೇಜ್ ಎಲ್ಲ ಒಂದಕ್ಕೊಂದು ಅಂಟ್ಕೊಳ್ಳೋಂಗಿಲ್ಲ, ಅದು ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ರಿ ತುಂಬ ಮುಂದಾಗ. ಹಂಗಾಗಿ ಈ ರೀತಿ ಮಾಡ್ಕೋದು ಬೆಸ್ಟ್. ಇದನ್ನೇನೈತಲ್ಲ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ತಣ್ಣಗಾಗಕ್ಕೆ ಬಿಡಾಕಂತೀನಿ ನೋಡ್ರಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮೋಮೋಸ್ ಮಾಡ್ಕೊಳಕ್ಕೆ ಬರುತ್ತೆ. ಪ್ಲೇಟ್ನ ಹಾಕಿಟ್ಬಿಟ್ರೆ ಅಂತಲೇ ಜಲ್ದಿನೂ ತಣ್ಣಗಾಗುತ್ತೆ. ಮತ್ತು ಈ ಕಡಾಯಿ ಒಳಗೂ ಚಟ್ನಿ ರೆಡಿ ಮಾಡ್ಕೊಳಕ್ಕೆ ಬರುತ್ತಂತ ನಾನು ಈ ರೀತಿ ಮಾಡಿದ್ದು. ಈಗೇನು ಫಸ್ಟಿಗೆ ಟೊಮೊಟೊ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಂದು 4-5 ನಿಮಿಷ ಕುದಿಸಿ ಎತ್ತಿಟ್ಟಿದ್ದಾರೆ. ಅದನ್ನು ತಣ್ಣಗಾಗಿತ್ತು ಸ್ವಲ್ಪ, ಅದನ್ನ ರುಬ್ಕೊಂಡ್ಬಿಟ್ರೆ ಆಯ್ತಂತ ರುಬ್ಬಾಕಂತೀನಿ ನೋಡ್ರಿ. ಸ್ವಲ್ಪ ನೀರು ಜಾಸ್ತಿನೇ ಆಗಿದ್ದಲ್ಲ, ಅಂದರೆ ಅದು ಜಾಸ್ತಿ ನೀರಾದಾಗ ಜಲ್ದಿ ಸಣ್ಣ ಆಗಂಗಿಲ್ಲ ಅಂತ ಸ್ವಲ್ಪ ನೀರು ತೆಗೆದ್ಬಿಟ್ಟು ಈ ರೀತಿ ರುಬ್ಕೊಂಡು ತೊಗೊಂಡಿದ್ದೀನಿ ನೋಡ್ರಿ ನೈಸಾಗೆ. ಈಗ ಮೋಮೋಸ್ ಚಟ್ನಿ ಮಾಡೋಕ್ಕೆ ಏನೈತಲ್ಲ ಅದನ್ನೇ ಬಾಣಲಿ ಕಾಸಕ್ಕೆ ಇಟ್ಟಿದ್ದೆ. 1 ಚಮಚದಷ್ಟು ಎಣ್ಣೆ ಹಾಕಬೇಕ್ರಿ. 1 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಏನು ಸ್ವಲ್ಪ ಬೆಳ್ಳುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನೇ ಬೆಳ್ಳುಳ್ಳಿ ಇದಕ್ಕೆ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೆಳ್ಳುಳ್ಳಿ ಹುರ್ಕೋಬೇಕಾಗುತ್ತೆ. ಉಪ್ಪು ಹಾಕ್ಬಿಟ್ಟು ಚಲೋತ್ನಾಗ ಸ್ವಲ್ಪ ಬೆಳ್ಳುಳ್ಳಿ ಹುರ್ಕೊಂಡ್ಬಿಟ್ಟು ಏನು ಪೇಸ್ಟ್ ಮಾಡಿ ಇಟ್ಟಿದ್ದೀವಲ್ರಿ ಟೊಮೊಟೊ ಮತ್ತು ಅದು ಮೆಣಸಿನ್ಕಾಯಿದೆಲ್ಲ ಪೇಸ್ಟ್, ಆ ಪೇಸ್ಟನ್ನು ಇದಕ್ಕೆ ಹಾಕಬೇಕಾಗುತ್ತೆ. ನೀವು ಸೋಸೆ ಆದ್ರೂ ಹಾಕ್ಬೋದು, ಇಲ್ಲ ಹಂಗಾದ್ರೂ ಹಾಕ್ಬೋದು. ನಾನು ಸೋಸೆ ಹಾಕಾಕಂತೀನಿ. ಅದು ಮೆಣಸಿನ್ಕಾಯಿ ಬೀಜ ಆಗಲಿ ಮತ್ತು ಟಮಾಟಿ ಸಿಪ್ಪೆ ಆಗಲಿ ಮತ್ತು ಟೊಮೊಟೊ ಬೀಜ ಆಗಲಿ ಎಲ್ಲನೂ ಇದ್ರೊಳಗೆ ನಾವು ಓದ್ಬಿಡುತ್ತೆ. ಹಾಗಾಗಿ ನಾನು ಈ ರೀತಿ ಚಾಣಿ ಒಳಗೆ ಸೋಸ್ಬಿಟ್ಟು ಇದು ಬೆಳ್ಳುಳ್ಳಿ ಹುರಿದಿದ್ದೆ ಅಲ್ರಿ ಅದಕ್ಕನ್ನು ಮಿಕ್ಸ್ ಮಾಡಾಕತ್ತಿದ್ದು. ಈ ರೀತಿ ಮೋಮೋಸ್ ಚಟ್ನಿ ಮಾಡಿಬಿಟ್ರಂತೂ ಸಖತ್ತಾಗಿರುತ್ತೆ ರೀ ಟೇಸ್ಟ್ ಅಂತೂ. ನೀವು ಖಂಡಿತ ಟ್ರೈ ಮಾಡಿರಿ ಒಂದ್ಸಲ, ಅಷ್ಟು ಮಸ್ತ್ ಆಗುತ್ತೆ. ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಇಷ್ಟ ಆಯಿತು. ನೀವು ಖಂಡಿತ ಟ್ರೈ ಮಾಡಿರಿ, ನಿಮಗೂ ಇಷ್ಟ ಆಗುತ್ತೆ. ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯೊಳಗೆ ಸಿಂಪಲ್ಲಾಗಿ ಸೂಪರಾಗಿ ಮಾಡಿಕೊಂಡು ತಿನ್ಬೋದಲ್ರಿ, ಏನು ಜಾಸ್ತಿ ಟೈಮ್ ಬೇಕಾಗಿಲ್ಲ. ಈಗ ಅದನ್ನ ಸೋಸ್ಬಿಟ್ಟು ಒಂದು 2-3 ನಿಮಿಷ ಕುದಿಸ್ಕೋಬೇಕಾಗುತ್ತೆ. ನೀವು ಬೇಕಂದ್ರೆ ಇದಕ್ಕೆ ಸಕ್ಕರೆ ಬೆಲ್ಲ ಸ್ವಲ್ಪ ಹಾಕ್ಬೋದು ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ತಿದ್ರಿ. ನಾನು ಬ್ಲ್ಯಾಕ್ ಸಾಲ್ಟ್ ಹಾಕಾಕತ್ತಿದ್ದು, ಅಂದರೆ ನೀವು ನಾರ್ಮಲ್ ಸಾಲ್ಟ್ ಆದ್ರೂ ಹಾಕ್ಬೋದು. ಸ್ವಲ್ಪ ಬ್ಲ್ಯಾಕ್ ಸಾಲ್ಟು ಮತ್ತು ನಾನು ಇದಕ್ಕೆ ಆರಿಗೇನೋ ಸ್ವಲ್ಪ ಹಾಕಿದ್ದೀನಿ ಮತ್ತು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಒಂದು 2-3 ನಿಮಿಷ ಕುದಿಸ್ಕೊತೀನಿ ರೀ. ಟೇಸ್ಟ್ ಭಾಳ ಮಸ್ತ್ ಇರುತ್ತೆ ರೀ ಇದು. ನೀವು ಚಪಾತಿ ರೊಟ್ಟಿಗೂ ತಿನ್ಬೋದು, ಅಷ್ಟೇ ಟೇಸ್ಟ್ ಸಖತ್ತಾಗಿರುತ್ತೆ. ಈಗಿದ್ರೆ ಸ್ವಲ್ಪ ಅದು ಆರಿಗೇನೋ ಮತ್ತು ಸಕ್ಕರೆ ಹಾಕಿಬಿಟ್ಟು ಚಲೋತ್ನಾಗೆ 2-3 ನಿಮಿಷ ಕುದಿಸ್ಕೊಂಡ್ಬಿಟ್ಟು ಎತ್ತಿಟ್ರೆ ಆಯಿತು. ಇದನ್ನ ರೆಡಿ ಮಾಡಿಬಿಟ್ಟು 2-3 ದಿವಸ ತನಕ ಆರಾಮ್ಸರಿ ಇಟ್ಕೊಂಡು ತಿನ್ಬೋದು ರೀ ಫ್ರಿಜ್ ಒಳಗೆ. ಈಗಿದು ಕುದ್ಬಿಟ್ಟು ರೆಡಿ ಆಗಿತ್ತು ನೋಡಿರಿ. ಜಾಸ್ತಿ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬಾರ್ದು, ಆಮೇಲೆ ಅದು ತಣ್ಣಗಾದ್ಮೇಲೆ ಇನ್ನಷ್ಟು ಗಟ್ಟಿ ಆಗುತ್ತೆ. ಹಾಗಾಗಿ ಈಗ 2-3 ನಿಮಿಷ ಕುದಿಸ್ಕೊಂಡ್ಬಿಟ್ಟು ಒಂದು ಬೊಗೋಣಿಗೆ ಹಾಕಿ ಇಟ್ಟಿದ್ದೀನಿ ರೀ. ಇನ್ನು ಮೋಮೋಸ್ ಅಷ್ಟು ಮಾಡ್ಕೊಂಡ್ಬಿಟ್ರೆ ಫೈನಲಿ ರೆಡಿ ಆಗುತ್ತೆ ನೋಡಿರಿ. ಬೇಕಾದರೆ ನೀವು ಮೆಯೋನೀಸ್ನೂ ರೆಡಿ ಮಾಡ್ಕೋಬೋದು. ಪನ್ನೀರ್ ಮತ್ತು ಸ್ವಲ್ಪ ಗೋಡಂಬಿ ಎಲ್ಲ ನೆನೆಸ್ಬಿಟ್ಟು ಗೋಡಂಬಿ ನೆನೆಸಿ ಪನ್ನೀರ ಸ್ವಲ್ಪ ಅದು ಬ್ಲ್ಯಾಕ್ ಸಾಲ್ಟ್ ಬೆಳ್ಳುಳ್ಳಿ ಹಾಕಿ ಅದನ್ನು ರೆಡಿ ಮಾಡ್ಕೋಬೋದು ಮನೆಯೊಳಗಡೆ. ನಾನು ಇವತ್ತು ಬರೀ ಒಂದೇ ಚಟ್ನಿನ ರೆಡಿ ಮಾಡಿದ್ದು. ಈ ಕಡೆ ಅದು ಏನು ಕ್ಯಾಬೇಜ್ ಎಲ್ಲ ಹುರಿದು ಇಟ್ಟಿದ್ದೆ ಆದರೆ ಅದಕ್ಕೆ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಇನ್ನು ಮೋಮೋಸ್ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ. ಈ ಕಡೆ ಒಂದು ಬುಟ್ಟಿ ಒಳಗೆ ನೀರು ಹಾಕಿಬಿಟ್ಟು ಮೇಲೆ ಈ ರೀತಿ ಚಾಣಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿಬಿಟ್ಟು ಇಟ್ಟಿದ್ದೀನಿ ರೀ ನೀರು ಬಿಸಿ ಆಗೋಕ್ಕೆ. ಈ ಕಡೆ ನಾನು ಅಷ್ಟೊತ್ತಿಗೆ ಮೋಮೋಸ್ನೂ ರೆಡಿ ಮಾಡ್ಕೊತೀನಿ ರೀ. ಇದೇನೈತಲ್ಲ ಮೋಮೋಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ರೀ. ಒಬ್ರಿಗಿಂತ ಇಬ್ಬರು ಆಗಿಬಿಟ್ರೆ ಜಲ್ದಿ ಆಗುತ್ತೆ. ಒಬ್ಬರೇ ಲಟ್ಸೋದು ಒಬ್ಬರೇ ತುಂಬೋದಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದ್ರಾಗ ಸಣ್ಣದು ಮಾಡೋದಂದ್ರೆ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಯುತ್ತೆ ರೀ. ಮೋಮೋಸ್ ಅಂದರೆ ಸ್ವಲ್ಪ ಸಣ್ಣದಾಗಿ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ. ದೊಡ್ಡದಾಗಿ ಮಾಡಿಬಿಟ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲಲ್ಲ. ಹಾಗಾಗಿ ನಮ್ಗೆ ಎಷ್ಟು ದೊಡ್ಡ ಸೈಜ್ ಮೋಮೋಸ್ ಬೇಕಲ್ಲ ಅಷ್ಟಿಷ್ಟ ಹಿಟ್ಟು ತೊಗೊಂಡ್ಬಿಟ್ಟು ಈ ರೀತಿ ಉಂಡೆ ಮಾಡಿ ಇಟ್ಕೋಬೇಕಾಗುತ್ತೆ ರೀ. ನಮ್ಗೆ ಈ ರೀತಿ ಮಾಡೋಕ್ಕೆ ಆಗಂಗಿಲ್ಲ ಅಂದ್ರೆ ಒಂದು ದೊಡ್ಡ
ಚಪಾತಿ ಮಾಡ್ಕೊಂಬಿಟ್ಟು ಒಂದು ಬಟ್ಲ ಅಥವಾ ಒಂದು ಸಣ್ಣ ಬೌಲ್ ತೊಗೊಂಬಿಟ್ಟು ಕಟ್ ಮಾಡ್ಕೊಂಬಿಟ್ಟು ಆ ಥರನೂ ಮಾಡ್ಬೋದು. ಈ ರೀತಿ ನಾನು ಒಂದು ಸ್ವಲ್ಪ ಲಟ್ಟಿಸ್ಕೊಂಡ್ಬಿಟ್ಟು ಅದಕ್ಕೇನು ರೆಡಿ ಮಾಡಿ ಇಟ್ಟಿದ್ದೀವಲ್ರಿ ಕ್ಯಾಬೇಜ್ ಫಿಲ್ಲಿಂಗ್ ಅದನ್ನ ಹಾಕ್ಬಿಟ್ಟು ಈಗ ಮೊಮೋಸ್ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಒಂದು 4-5 ಮಾಡೋ ಮಟ್ಟ ಅದನ್ನ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇರ್ತೈತಿ ಯಾವ ರೀತಿ ಮಾಡಿಸೋದಂತೆ. ಸ್ಟಫಿಂಗ್ ಹಾಕಿಬಿಟ್ಟು ಈ ರೀತಿ ಮಡ್ಚ್ಕೋಬೇಕಾಗುತ್ತೆ. ನಾವು ಪ್ಲೇಟ್ಸೆಲ್ಲ ಹೆಂಗೆ ಮಾಡ್ತೀವಲ್ಲ ಸೀರಿದು ಆ ಥರನೇ ಮಡ್ಚಿಬಿಟ್ಟು ಒಂದು ಸೈಡೇ ಬಿಟ್ಟು ಈ ರೀತಿ ಆದ್ರೂ ಮಾಡ್ಕೋಬೋದು, ಇಲ್ಲಾಂದ್ರೆ ರೌಂಡ್ ಥರ ಆದ್ರೂ ಮಾಡ್ಕೋಬೋದು. ನಮಗೆ ಯಾವ ರೀತಿ ಇಷ್ಟಲ್ಲ ಆ ರೀತಿ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ನೋಡಿರಿ. ನನ್ನ ಮಗ ಇದ್ರೆ ಈ ರೀತಿ ಮಾಡಿರಿ ಮಮ್ಮಿ ಚೈನೀಸ್ ಥರ ಅನಿಸುತ್ತಂತೆ ಹೇಳಾಕತ್ತಿದ್ದ ಆಯ್ತಾಳಪ್ಪ ಅಂತ. ಅದೇ ರೀತಿ ಮಾಡಿದ ನಂತರ ನಾನು ರೆಡಿ ಮಾಡಾಕಂತೀನಿ ನೋಡಿರಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದ್ರೆ ಫಸ್ಟಿಗೆ ಸ್ವಲ್ಪ ಒಂದು 8-10 ಮಾಡೋ ತನಕ ಕೈ ಕುಂದ್ರಂಗಿಲ್ಲ ರೀ. ಆಮೇಲೆ ಅದು ಫಾಸ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಒಬ್ಬರು ಎಲೆ ಲಟ್ಟಿಸ್ಕೊಟ್ಟಂಗೆ ಒಬ್ಬರು ತುಂಬ್ತಾ ಇದ್ರೆ ಜಲ್ದಿ ಆಗ್ಬಿಡುತ್ತೆ ನೋಡಿರಿ. ಎಷ್ಟು ಬೇಕಾದಷ್ಟು ಮೊಮೋಸ್ ಮಾಡ್ಬೋದು. ಆದರೆ ಒಬ್ಬರೇ ಲಟ್ಟಿಸ್ಬಿಟ್ಟು ಒಬ್ಬರೇ ಮಾಡೋದಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಂತರ ಯಾರಿಗೆ ಮಡ್ಚಾಕ ಬರೋಂಗಿಲ್ಲ ರೀ, ಹಾಗಾಗಿ ಯಾರೂ ಬರೋಕೆ ಹೋಗಂಗಿಲ್ಲ ಹೆಲ್ಪ್ ಮಾಡೋಕ್ಕೆ, ನಾನೇ ರೆಡಿ ಮಾಡಬೇಕಾಗುತ್ತೆ. ಆ ಥರ ಅದನ್ನು ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ಮೋದಕ್ ಥರ ಆದ್ರೂ ಮಾಡ್ಕೋಬೋದು ನೋಡ್ರಿ. ಹಾಗೆ ಪ್ಲೇಟ್ಸ್ ಥರ ಮಾಡ್ಕೊಂಬಂದ್ಬಿಟ್ಟು ಲಾಸ್ಟಿಗೆ ಈ ರೀತಿ ರೌಂಡ್ ಮಾಡ್ಕೊಂಡ್ಬಿಟ್ರಾಯ್ತು. ಈ ಥರನೂ ಮಸ್ತ್ ಆಗ್ತಾವ್ರಿ. ನಮ್ಗೆ ಯಾವ ಥರ ಬೇಕಲ್ಲ ಆ ಥರ ಮಾಡ್ಕೋಬೋದು. ಇಲ್ಲಾಂದರೆ ಸುಮ್ಮನೆ ನಾವು ಖರ್ಚಿಗೆ ಎಲ್ಲ ಮಾಡ್ತಿಲ್ಲ ಆ ಥರ ಮಾಡ್ಕೊಂಡಾದ್ರೂ ತಿನ್ಬೋದು. ಮನೆ ಒಳಗೆ ಇದು ಸೇಫ್ ಇಂಪಾರ್ಟೆಂಟ್ ಅಲ್ಲರಿ, ಟೇಸ್ಟ್ ಇದ್ದರೆ ಸಾಕಾಗುತ್ತೆ. ಈಗ ನಾನು ಎಷ್ಟು ಸ್ವಲ್ಪ ರೆಡಿ ಮಾಡಿದ್ದೆ ಅದನ್ನ ಫಸ್ಟಿಗೆ ಬೆನ್ಸಾಕಿದ್ರಾಯ್ತು. ಆಮೇಲೆ ಈ ಕಡೆ ಮತ್ತಷ್ಟು ಮಾಡ್ಕೊಂಡ್ರಾಯ್ತಂತ ಅವನ್ನ ಫಸ್ಟಿಗೆ ಬೆನ್ಸಾಕಿಟ್ಬಿಟ್ಟು ಮತ್ತು ಇನ್ನಷ್ಟಿತ್ತಲ್ಲ ಅದನ್ನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿರಿ. ಫಸ್ಟಿಗೆ ಏನು ಕುದ್ದಿದ್ದಲ್ಲ ಅವನ್ನ ಸ್ವಲ್ಪ ಸೈಡಿಗೆ ಎತ್ತಿಟ್ಬಿಟ್ಟು ಮತ್ತು ಇವನ್ನ ಹಿಂದಿಗಡೆ ರೆಡಿ ಮಾಡಿದ್ದು ಅವನು ಕುದಿಸಾಕಿಡಾಕಂತೀನಿ ನೋಡಿರಿ. ಒಟ್ಟಿಗೆ ಒಂದು 4-5 ನಿಮಿಷ ಕುದಿಸ್ಕೊಂಡ್ರೆ ಆಯಿತು. ಮೋಮೋಸ ರೆಡಿ ಆಗ್ತಾವೆ ನೋಡಿರಿ. ಇನ್ನೊಂದು ಸ್ವಲ್ಪ ಹಿಟ್ಟು ಉದಿತಾ ಅದನ್ನು ಪುರಿ ಮಾಡ್ಕೊಂಬಿಟ್ರಾಯ್ತಂತ ಲಟ್ಟಿಸ್ಬಿಟ್ಟು ಫ್ರೈ ಮಾಡಾಕಂತೀನಿ ನೋಡಿರಿ. ಗೋಧಿ ಹಿಟ್ಟಿನ ಪುರಿನೇ ಬೆಸ್ಟ್ ಆಗ್ತಾವೆ. ಅಂದರೆ ನಾವು ಮೈದಾ ಹಿಟ್ಟು ಬಳಸೋಕ್ಕಿಂತ ರೀ ನಮ್ಮ ಮನೆಯೊಳಗಂತೂ ಗೋಧಿ ಹಿಟ್ಟಿನ ಪುರಿನೇ ಜಾಸ್ತಿ ಇಷ್ಟ ಆಗ್ತಾವೆ. ಅದ್ರಾಗ ನಮ್ಮ ಮನೆಯವ್ರಿಗೆ ಮಾತ್ರ ಮೈದಾ ಹಿಟ್ಟಿನ ಇಷ್ಟ ಆಗ್ತಾವೆ. ಆ್ಯಕ್ಚುಲಿ ನಮಗೆ ಮಾತ್ರ ಮೈದಾ ಹಿಟ್ಟಿನ ಪುರಿ ಇಷ್ಟ ಆಗಂಗಿಲ್ಲ ರೀ, ಫುಲ್ ಜಿಗಿಟ್ ಥರ ಅನಿಸುತ್ತಲ್ಲ. ಹಾಗಾಗಿ ನಾನು ಸ್ವಲ್ಪ ಹಿಟ್ಟು ಓದಿತ್ತಂತ ಈ ರೀತಿ ಪುರಿ ಮಾಡಿದ್ರೆ ಅದೇ ಚಟ್ನಿ ಹಚ್ಕೊಂಡು ತಿನ್ನಕ್ಕೆ ಬರುತ್ತೆ. ಮತ್ತು ಮಧ್ಯಾಹ್ನ ಮಾಡಿದ್ದು ಸಾಂಬಾರು ಇತ್ತಲ್ಲ ಅಂಥೇಳಿ ಮೊಮೋಸ್ನು ಕುದಿಸಾಕಿಟ್ಟಿದ್ದರೆ ಅವನು ಕುದ್ದು ರೆಡಿ ಆಗ್ಯಾವ ನೋಡ್ರಿ. ಎಷ್ಟು ಮಸ್ತಾಗಿ ಕಾಣಕ್ಕಂತವ್ರಿ. ಒಬ್ಬರೇ ತಿಂದ್ಬಿಡ್ಬೋದು, ಅಷ್ಟು ಮಸ್ತ್ ಆಗ್ತಾವ್ರಿ ಟೇಸ್ಟ್ ಅಂತೂ. ಆದರೆ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ. ಈಗ ಫೈನಲಿ ಮೊಮೋಸ್ನು ಬೆಂದಿದ್ದ ಇನ್ನು ಎಲ್ಲರಿಗೆ ಪ್ಲೇಟ್ ಹಚ್ಚಿ ಕೊಡೋದು ನೋಡಿರಿ. ಎಷ್ಟು ಮಸ್ತಾಗೆ ಬಂದವು. ಹೊರಗಡೆ ಹೋಗಿ ನಾವು ಒಂದು ಪ್ಲೇಟ್ ತೊಗೊಳಕ್ಕೆ ಹೋದ್ರೆ ಒಂದು 30-40 ರೂಪಾಯಿ ಬೇಕಾಗ್ತಿರ್ಬೇಕು. ನಾನು ಹೊರಗಡೆ ಒಂದು ಸಲನೂ ತಿಂದಿಲ್ಲ ರೀ. ಈ ರೀತಿ ಮನೆಯೊಳಗೆ ಮಾಡಿಬಿಟ್ರಂತೂ ಸಖತ್ತಾಗಿರುತ್ತೆ. ತನೂ ತಿಂದ ಅಂತ ತನೂ ಹೇಳಾಕತ್ತಿದ್ಲು ಹೊರಗಡೆ ಕೊಡೋ ಚಟ್ನಿಗಿಂತ ಮಮ್ಮಿ ಇದು ಚಟ್ನಿ ಭಾಳ ಮಸ್ತಾಗೈತಿ, ಅದು ಬರೀ ಸ್ವಲ್ಪ ಕೆಂಪು ಖಾರ ಇರುತ್ತೆ ಅಷ್ಟೇ, ಆದರೆ ಇದು ಟೇಸ್ಟ್ ಜಾಸ್ತಿ ಐತೆ ಅಂತ ಹೇಳಾಕತ್ತಿದ್ಲು. ಅಷ್ಟು ಮಸ್ತ್ ಆಗುತ್ತೆ ರೀ. ಮೊಮೋಸ್ನು ಅಷ್ಟೇ ಸಾಫ್ಟಾಗಿ ಬಂದಿರ್ತಾವೆ. ಗೋಧಿ ಹಿಟ್ಟು ಬಳಸಿವಿ ಅಷ್ಟೇನು ಸರಿ ಬರೋಂಗಿಲ್ಲ ಅಂತಿಲ್ಲ. ಗೋಧಿ ಹಿಟ್ಟಿಂದ ಮೊಮೋಸ ಬೆಸ್ಟ್ ಆಗ್ತಾವೆ. ನೀವು ಟ್ರೈ ಮಾಡಿರಿ, ಅವಾಗನ ಗೊತ್ತಾಗೋದಲ್ಲ. ನಾನು ಹೇಳಿದ್ದಷ್ಟು ಗೊತ್ತಾಗಂಗಿಲ್ಲ, ಮಾಡಿ ತಿಂದ್ಮೇಲೆ ರುಚಿ ಗೊತ್ತಾಗೋದು. ಹಾಗಾದ್ರೆ ಎಷ್ಟು ಮಸ್ತಾಗೆ ಬಂದವು. ಅದರದ್ದು ಮ್ಯಾಲಿಂದ ಲೇಯರ್ ಏನಿರ್ತಲ್ಲ ಸ್ವಲ್ಪ ತೆಳ್ಳಗಾಗಿನೇ ಲಟ್ಟಿಸ್ಕೋಬೇಕು, ಭಾಳ ದಪ್ಪಗೆ ಲಟ್ಸಕ್ಕೆ ಹೋಗಬಾರ್ದು. ಹಾಗಾದ್ರೆ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ತನು ಇದನ್ನ ಡೀಪ್ ಫ್ರೈ ಮಾಡಿ ತಿನ್ನೋದು ಮಮ್ಮಿ ಅಂತ ನಾಕತ್ತಿದ್ಲು. ಅದು ನಾವು ಬೆನ್ಸಿರ್ತೀವಲ್ರಿ, ಡೀಪ್ ಫ್ರೈ ಮಾಡೋಕೆ ಹೋದ್ರೆ ಸ್ವಲ್ಪ ಚಟ್ರ ಅಂತ ಸಿಡಿತಾ ಇರ್ತೈತಿ. ಅದನ್ನ ಕಾಯ್ದಿದ್ದು ಎಣ್ಣೆ ಒಳಗೆ ಹಾಕಿಬಿಟ್ಟಿಲ್ಲ, ಫುಲ್ ಸಿಡ್ಯಾಕೆ ಸ್ಟಾರ್ಟ್ ಆಯಿತು. ನಂಗೆ ಭಯ ಆಗಕತ್ತೈತಿ ಮಮ್ಮಿ ಇದನ್ನೇನು ಬೇಡ ಅಂತ ಬಿಟ್ಲು. ಆಯ್ತು ಬಿಡು ಅಂತ ನಾನು ಇನ್ನೆಲ್ಲ ಹೊರಗಡೆ ತಂದು ಇಟ್ಬಿಟ್ಟು ಎಲ್ಲರಿಗೆ ಹಚ್ಚಿ ಕೊಟ್ರಾಯ್ತು. ಹಾಗಾಗಿ ಮತ್ತೆ ಪದೇ ಎದ್ದು ಹೋಗೋದು ನನಗೂ ಟೆನ್ಷನ್ ಆಗುತ್ತಲ್ರಿ. ಮತ್ತು ಒಟ್ಟಿಗೆ ಕೂತ್ಬಿಟ್ಟು ತಿನ್ನಕ್ಕೂ ಆಗುತ್ತಂತ ಎಲ್ಲ ಹೊರಗಡೆ ತಂದು ಇಟ್ಟಿದ್ದೀನಿ. ಎಲ್ಲರಿಗೆ ಪ್ಲೇಟ್ ಹಚ್ಚಿ ಕೊಡಾಕಂತೀನಿ ನೋಡಿರಿ. ಆ್ಯಕ್ಚುಲಿ ಇನ್ನಷ್ಟು ಮಾಡಬೇಕಿತ್ತು, ನನಗೂ ಮಾಡೋಕ್ಕೆ ಬೇಸರ ಬಂತಂತ ಹೇಳಿಬಿಟ್ಟಿದ್ದು. ಅಂದರೆ ಸ್ಟಫಿಂಗ್ನೂ ಮಾಡಿದ್ದಿಲ್ಲ, ಸ್ವಲ್ಪ ಮಾಡಿದ್ದಿಲ್ಲ. ಹಾಗಾಗಿ ಆ್ಯಕ್ಚುಲಿ ಇನ್ನಷ್ಟು ಮಾಡಿಬಿಟ್ಟಿದ್ರೆ ಬೆಸ್ಟ್ ಆಗ್ತಿತ್ತು. ಅಂದರೆ ಎಲ್ಲರಿಗೆ ಹೊಟ್ಟೆ ಫುಲ್ ಆಗಿಬಿಡ್ತಿದ್ರಿ. ಆದರೆ ಸ್ವಲ್ಪನೇ ಬಂದು ನೆಕ್ಸ್ಟ್ ಟೈಮ್ ಮಾಡಿದ್ರೆ ಆಯ್ತಂತ ಈಗ ಎಲ್ಲರಿಗೆ ಹಚ್ಕೊಟ್ಬಿಟ್ಟು ನಾನು ತಿನ್ನಾಕಂತೀನಿ ನೋಡಿರಿ. ಬರ್ರಿ ಮತ್ತು ಮೊಮೋಸ್ ತಿನ್ನೋನು. ಇವತ್ತಿನ ಹಿಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ಹಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತು ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.